ನಂದನಾಕುಲ ನಂದಗೋಕುಲ. ಅಪ್ಪ, ಯಾಕಪ್ಪ ಇಷ್ಟೊತ್ತಿನಲ್ಲಿ ಇಲ್ಲಿಗೆ ಬಂದು ಕೂತಿದ್ದೀರಾ? ಬನ್ನಿಪ್ಪ, ಮನೆಗೆ ಹೋಗೋಣ. ನೀವು ದಿಢೀರಂತ ಹೊರಟು ಬಂದಿದ್ ನೋಡಿ ಮನೇಲಿ ಎಲ್ರೂ ಕಂಗಾಲಾಗಿದ್ದಾರೆ ಗೊತ್ತಾ? ನನ್ನ ವಿಷಯಕ್ಕೆ ಕಂಗಾಲಾಗಿದ್ದಾರ ಮಾಧವ? ಭಯ ಆಗಿರಲ್ಲ ಮಾಧವ, ಅದೆಲ್ಲ ನಾಟಕ. ಅಪ್ಪ, ಯಾಕಪ್ಪ ಹೀಗೆಲ್ಲ ಹೇಳ್ತಾ ಇದ್ದೀರಾ? ಹಾಗೆಲ್ಲ ಏನಪ್ಪ? ಮಾಧವ, ನಿನ್ಗೊಂದು ವಿಷಯ ಗೊತ್ತೇನು? ನಾ ಇವರು ಎಲ್ರು ನನ್ನ ಅನಾಥ ಅನಾಥ ಅಂತ ಕರೀತಾ ಇದ್ರು. ಆಗಿದ್ದ ನನ್ನ ಬಾಳಿಗೆ ದೇವತೆಯಾಗಿ ನಿಮ್ಮಮ್ಮ ಗಿರಿಜಾ ಬಂದ್ಲು ಕಣು. ಆಗ ನನ್ಗೊಂದು ಕುಟುಂಬ ಸಿಕ್ತು. ನೀವೆಲ್ಲ ಹುಟ್ಟಿದ್ರಿ. ಯಾರ ಬಾಯಲ್ಲಿ ನನ್ನ ಅನಾಥ ಅಂತ ಕರೀತಿದ್ರೋ ಅದೇ ಬಾಯಿ ಮೇಲೆ ಅವರು ಬೆರಳಿಟ್ಕೊಳ್ಳೋ ತರ ನಾನು ಬದುಕು ತೋರಿಸ್ದೆ ಕಣೋ. ಅವ್ರ ಎದುರುಗಡೆ ತಲೆ ಎತ್ಕೊಂಡು ಬದುಕಿದ್ದೀನಿ. ಮತ್ತೆ ಅವ್ರ ಎದುರುಗಡೆ ತಲೆ ತಗ್ಸೋ ಪರಿಸ್ಥಿತಿ ಬಂತಲ್ಲ ಮಾಧವ. ಅಲ್ಲ ಕಣ ಮಾಧವ, ಜಗತ್ತಲ್ಲಿ ಅದೆಷ್ಟೋ ಜನ ಅವ್ರ ಹೆಂಡತಿ ಮಕ್ಕಳ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ, ಕುಟುಂಬದ ಜವಾಬ್ದಾರಿನೇ ತಗೊಳ್ಳೋದಿಲ್ಲ. ಅಷ್ಟು ಸ್ವಾರ್ಥಿಗಳಾಗಿರ್ತಾರೆ. ನಾನು ಯಾವತ್ತಾರು ಆ ತರ ಮಾಡಿದ್ದೀನೇನೋ? ಇಲ್ಲಪ್ಪ, ಅಂಥವ್ರ ಜೊತೆ ಎಲ್ಲ ನಿಮ್ಮನ್ನ ಯಾಕಪ್ಪ ಹೋಲಿಸ್ಕೋತೀರಾ? ಮತ್ ಯಾಕೆ ನಾನು ಪ್ರತಿ ಕ್ಷಣ ಹೆಂಡತಿ ಮಕ್ಕಳು ಅಂತ ಯೋಚಿಸೋ ನನಗೆ ಈ ತರ ಆಗ್ತಾ ಇದೆ? ನಾನು ಏನಂತ ತಪ್ಪು ಮಾಡಿದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ನಾನು ನಿಮ್ಮನ್ನ ಕಟ್ಟುನಿಟ್ಟಲ್ಲಿ ಬೆಳೆಸಿದ್ದೀನಿ, ಪ್ರೀತಿ ಮಾಡಬೇಡಿ ಅಂತ ಬೇಲಿ ಹಾಕಿದ್ದೀನಿ. ಇದ್ರ ಉದ್ದೇಶ ಏನ್ ಹೇಳು? ನೀವೆಲ್ಲ ಚೆನ್ನಾಗಿರ್ಬೇಕು, 4 ಜನ ನಿಮ್ಮನ್ನ ನೋಡಿದ್ರೆ ಮಕ್ಕಳು ಅಂದ್ರೆ ನಂದನ ಮಕ್ಕಳು ತರ ಇರಬೇಕು ಅಂತ ಮಾತಾಡ್ಲಿ ಅಂತ. ಕೆಲವರು ಮಕ್ಳು ಈಗ ಮಾತಾಡ್ತಾರೆ, ನಾಳೆ ಅವ್ರಿಗೆ ಮಾಡ್ತಾರೆ ಅಂತ ಹೇಳಿದಾಗ ಹೊಟ್ಟೆ ಊರಿಗೆ ಹೇಳ್ತಾ ಇದ್ದಾರೆ ಅಂತ ಅನ್ಕೋತಿದ್ದೆ ಮಾಧವ. ಅವರು ವಾಸ್ತವನೇ ಹೇಳ್ತಿದ್ರು, ಅದನ್ನ ನಾನು ಭ್ರಮೆಲಿ ಬದುಕ್ತಾ ಇದ್ನಲ್ಲ. ನನಗೆ ಅರ್ಥ ಆಗ್ಲಿಲ್ಲ ಮಾಧವ. ಮಾಧವ, ಹೇಳಿಪ್ಪ. ನಾನು ಒಳ್ಳೆ ಅಪ್ಪ ಅಲ್ವೇನು? ಇಲ್ಲ ಅಪ್ಪ, ನೀವು ತುಂಬಾ ಒಳ್ಳೆ ಅಪ್ಪ. ನೀವು ನಮಗೋಸ್ಕರ ಎಷ್ಟೆಲ್ಲ ಮಾಡಿದೀರ ಅಂತ ನಮಗ್ ಗೊತ್ತಪ್ಪ. ಮತ್ಯಾಕ್ರೋ ನನ್ನ ಹೊಟ್ಟೆ ಉರಿಸ್ತಾ ಇದ್ದೀರಾ? ಮತ್ಯಾಕೆ ಈ ಮಕ್ಕಳು ಅಪ್ಪನ ಮದ್ವೆ ಕರೀತಾ ಇಲ್ಲ? ಪ್ರತಿಯೊಬ್ಬ ಅಪ್ಪನ ಕನಸು ಅವ್ರ ಮಕ್ಕಳು ಮದ್ವೆ ಕಣೋ. ಅದನ್ನ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಕನ್ಸ್ಕೊಂಡಿರ್ತಾರೆ. ಅವ್ರ ಜೀವಮಾನ ಸಂಪಾದನೆ ಇಲ್ಲ ಮಕ್ಕಳು ಮದುವೆಗೆ ಅಂತ ಉಳಿಸ್ತಾ ಇರ್ತಾರೆ. ಅಂತಾದ್ರಲ್ಲಿ ನನ್ನ ಮಕ್ಕಳು ಮದುವೆ ನಡೆಸ್ಕೊಂಡು ಕಡೆ ಪಕ್ಷ ನೋಡೋ ಅವಕಾಶನೂ ನನಗೆ ಕೊಡ್ತಾ ಇಲ್ವಲ್ಲೋ ನೀವುಗಳು. ನನಗೆ ಯಾವ ಸಮಸ್ಯೆ ಬಂದ್ರು ಮಕ್ಕಳೆದ್ರು ನಿಂತು ಈ ಸಮಸ್ಯೆಯನ್ನ ಬಗೆಹರಿಸ್ಲಿ ಅಂತ ನಾನು ಬಯಸಿಲ್ಲ ಕಣೋ. ನನ್ನ ಮಕ್ಕಳು ನನ್ನ ಹಿಂದೆ ನಿಂತ್ರೆ ಸಾಕು ಕಣೋ. ಇಡೀ ಜಗತ್ತನ್ನೇ ಎದುರಿಸ್ತೀನಿ ಅನ್ನೋ ಆತ್ಮವಿಶ್ವಾಸದಲ್ಲಿ ಬದುಕ್ತವನು ನಾನು. ಆದ್ರೆ ನನ್ನ ಹಿಂದೆ ನಿಂತಿರೋ ಮಕ್ಕಳು ನನ್ನ ಅವಮಾನ ಅನ್ನೋ ಪ್ರಪಾತಕ್ಕೆ ತಳ್ತಾರೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಕಣೋ. ಇವತ್ತು ಗಿರಿಜಾ ಬಂದಾಗ ವಲ್ಲಭ ಎಲ್ಲಿ ಅಂತ ಕೇಳಿದಾಗ ಕಾಲೇಜ್ಗೆ ಹೋಗಿದ್ದಾನೆ ಅಂತ ಹೇಳಿದ್ಲು. ಆ ಕ್ಷಣಕ್ಕೆ ನನಗೆ ಕೋಪ ಬಂದ್ರು, ಆಮೇಲೆ ನನಗೆ ಸಂತೋಷ ಆಯ್ತು ಮಾಧವ. ಅಪ್ಪ ಕಲೆಕ್ಟರ್ ಆಗು ಅಂತ ಹೇಳಿದ್ದನ್ನ ಅವನು ಗಂಭೀರವಾಗಿ ತಗೊಂಡಿದ್ದಾನೆ ಅಂತ ಹೆಮ್ಮೆ ಆಯ್ತು. ಕನಸಿನ ಗೋಪುರದ
ಮಹಡಿ ಮೇಲೆ ನಿಂತ್ಕೊಂಡ್ಬಿಟ್ಟೆ ಮಾಧವ. ಅವನು ಯಾವಾಗ ಆ ಹುಡುಗಿನ ಕಟ್ಕೊಂಡು ವಾಪಸ್ ಬನ್ನೋ, ನನ್ನ ಕನಸಿನ ಗೋಪುರ ಸರ್ವನಾಶ ಆಗೋಯ್ತು ಮಾಧವ. ಅಲ್ಲ ಕಣೋ ಮಾಧವ, ಅವನು ಮದುವೆ ಆಗೋ ವಯಸ್ಸೇನು? ಅವನು ಹುಟ್ಟಿದಾಗಿಂದ ಯಾವ ಸ್ಕೂಲ್ಗೆ ಹೋಗ್ಬೇಕು, ಯಾವ ಕಾಲೇಜಲ್ಲಿ ಓದ್ಬೇಕು, ಅವನು ಆಗು ಹೋಗು ಎಲ್ಲ ನೋಡ್ಕೊಂಡಿರೋ ನನಗೆ ಅವನಿಗೆ ಮದುವೆ ಮಾಡಕ್ ಗೊತ್ತಿಲ್ವೇನೋ? ಆ ವಲ್ಲಭ ಮಾಡಿರೋ ಕೆಲ್ಸಕ್ಕೆ ಯಾವ ಮುಖ ಹೊತ್ಕೊಂಡು ನಾನು ಈ ಅಂಗಡಿಲಿ ಕೂತ್ಕೊಳ್ಳೋ, ಯಾವ ಮುಖ ಹೊತ್ಕೊಂಡು ನಾ ರಸ್ತೆಗಿಳಿಲೋ? ಅವತ್ತು ಕೇಶವ ಮದ್ವೆ ಆಗ ಬಂದ, ಇವತ್ತು ವಲ್ಲಭ ಮದ್ವೆ ಆಗ ಬಂದ. ಒಬ್ಬೊಬ್ಬರೇ ಅವ್ರ ನಿರ್ಧಾರ ಅವರೇ ತಗೋತಾ ಇದ್ದಾರೆ ಅಂದ್ರೆ ನಾನೇ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇರ್ಬೋದು ನಾನ್ ಸರಿ ಇಲ್ಲ, ಒಳ್ಳೆ ಅಪ್ಪ ಅಲ್ಲ ನಾನು. ನನ್ನಿಂದ ಏನು ಒಳ್ಳೇದಾಗಲ್ಲ. ನೀನು ಕೆಲ್ಸಕ್ಕೆ ಹೋಗು, ನಾನು ನನ್ನ ಮಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ, ಒಳ್ಳೆ ಸಂಪಾದನೆ ಮಾಡ್ತಾ ಇದ್ದಾನೆ, ಎತ್ತರಕ್ಕೆ ಬೆಳಿತಾನೆ ಅಂತ ನಂಬ್ಕೋತೀನಿ. ಕಡೆಗೆ ಕೇಶವ ವಲ್ಲಭಂತರ ನೀನು ಒಬ್ಬಳ ಜೊತೆ ಮದುವೆ ಆಗಿ ಬಂದ್ಬಿಡು. ಹೋಗ್ಬಿಡೋ, ಮದುವೆ ಆಗ್ಬಾ. ಅಪ್ಪ, ಕೇಶವ ವಲ್ಲಭ ಯಾಕೆ ಆತರ ಮಾಡಿದ್ರು, ಯಾವ ಪರಿಸ್ಥಿತಿಲಿದ್ರು ಅಂತ ನನಗೆ ಗೊತ್ತಿಲ್ಲಪ್ಪ. ಆದ್ರೆ ನಾನು ನಿಮ್ ದೊಡ್ಡ ಮಗ, ನಿಮಗ್ ಮಾತು ಕೊಡ್ತಿದ್ದೀನಪ್ಪ. ಯಾವ ಹುಡುಗಿನ ತೋರಿಸಿ ಇಂಥವಳನ್ನ ಮದ್ವೆ ಆಗು ಅಂದ್ರೆ ಕಣ್ಣು ಮುಚ್ಕೊಂಡವಳು ತಾಳಿ ಕಟ್ತೀನಪ್ಪ. ಇದು ನಾನು ಕೊಡ್ತಿರೋ ಮಾತು. ನನ್ನ ನಂಬಿ ಅಪ್ಪ. ಅಪ್ಪ, ಅಪ್ಪ, ನಿಮ್ ಜೊತೆ ಒಂದ್ಸಲಿ ಮಾತಾಡ್ಬೇಕಪ್ಪ. ಹಣ ನಡಿ ಹೋಗೋಣ. ಅಪ್ಪ ಪ್ಲೀಸ್, ಅಪ್ಪ, ಚಿಕ್ಕಪ್ಪ ಪ್ಲೀಸ್ ನಿಂತ್ಕೊಳ್ಳಿ ಚಿಕ್ಕಪ್ಪ. ಅಮ್ಮು, ನೀನಿಂತ ತಪ್ಪು ಮಾಡದಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿತ್ತ ನಿಂಗೆ? ಮಗಳೇ ಮಗಳೇ ಅಂತ ತಲೆ ಮುಚ್ಕೊಂಡಿದ್ರು ನಮ್ಮಣ್ಣ, ಇವತ್ತು ತಲೆ ಎತ್ತಿ ನೋಡ್ದಂಗೆ ಹೋಗ್ಬಿಟ್ರಲ್ಲಮ್ಮ. ಅದು ಬಿಡು, ನನಗೀಗ್ಲೂ ಅರ್ಥ ಆಗ್ದಿರೋದು ನಿನಗೂ ವಲ್ಲಭನಿಗೆ ಹೇಗೆ ಲವ್ ಆಯ್ತು ಅಂತ. ನಾನು ಯೋಚನೆ ಮಾಡಿದೆ, ಅವತ್ತು ವಲ್ಲಭ ನೀನು ಬೇರೆ ಯಾರನ್ನ ಲವ್ ಮಾಡ್ತಾ ಇದೀಯಾ ಅಂತ ಹೇಳಿದೆ. ಎರಡೂ ಮನೆ ಜಗಳ ನಿಂತರು ನಿಮ್ಮಿಬ್ರು ಜಗಳ ನಿಲ್ತಿರ್ಲಿಲ್ಲ. ನಿಮ್ಮಿಬ್ರು ಜಗಳ ನಿಲ್ಸಕ್ಕೆ ಮಿನಿಮಮ್ 10 ಜನ ಆದ್ರೂ ಬರ್ಬೇಕಿತ್ತು. ಹಂಗೆ ಜಗಳ ಮಾಡ್ತಿದ್ ನೀವಿಬ್ರು. ಹೆಂಗ್ ಪ್ರೀತಿ ಮಾಡಿದ್ರಿ, ಹೆಂಗ್ ಮದ್ವೆ ಆದ್ರಿ, ಒಂದು ಅರ್ಥ ಆಗ್ತಿಲ್ವಲ್ಲ ನಂಗೆ. ಹೋಗ್ಲಿ, ಮನೆಯವ್ರ ಮುಂದೆ ನಾಟಕ ಮಾಡಿದ್ರಿ ಅಂತ ಇಟ್ಕೊಳ್ಳೋಣ. ನಾಟಕನೇ ಅನ್ನೋದಾದ್ರೆ ಹಬ್ಬ ಅಂದ್ರೆ ಎಷ್ಟು ದಿನ ನಾಟಕ ಆಡ್ಬೋದು? ಒಂದು 20 ದಿನ, 1 ತಿಂಗಳು. ಆದ್ರೆ ನೀವು 20 ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದೀರಲ್ಲಮ್ಮ ಜಗಳನ. ಹಾಗಾದ್ರೆ ಅಲ್ಲಿಂದ ಇಲ್ಲಿವರೆಗೂ ಮಾಡಿದ್ದೆಲ್ಲ ನಾಟಕನ? ನಿಜ ಹೇಳಮ್ಮ, ಏನ್ ವಿಷಯ? ಚಿಕ್ಕಪ್ಪ, ಏನ್ ಚಿಕ್ಕಪ್ಪ ನೀವು? ಮೊದ್ಲೇ ಅಮೂಲ್ಯ ತವ್ರ ಮನೆಯಿಂದ ದೂರ ಆಗಿರೋ ನೋವಲ್ಲಿದ್ದಾಳೆ. ಇವಾಗ ಈ ಕ್ರಾಸ್ ಎಕ್ಸಾಮಿನೇಷನ್ ಎಲ್ಲ ಬೇಕಾ? ಹಂಗಲ್ಲ ಮೀನಮ್ಮ, ನೀನೇ ಹೇಳು. ಒಳ್ಳೆ ಎಣ್ಣೆ ಸೀಗೆಕಾಯಿ ತರ ಇದ್ದ ಅಮೂಲ್ಯ ವಲ್ಲಭ ಒಳ್ಳೆ ಹಾಲು ಜೇನಿನ ತರ ಆಗಕ್ಕೆ ಹೇಗ್ ಸಾಧ್ಯ ಅಂತ? ಲವ್ ಮಾಡಿದ್ರೆ ಎಲ್ಲ ಸಾಧ್ಯ.
ನೀವ್ ಯಾವತ್ತಾದ್ರೂ ಯಾರನ್ನಾದ್ರೂ ಪ್ರೀತಿಸಿದಿರಾ? ಇಲ್ಲ. ಪ್ರೀತಿಸೇ ಇಲ್ಲ ಅಂದ್ಮೇಲೆ ಪ್ರೀತಿಗೆ ಪ್ರಶ್ನೆ ಮಾಡೋ ಯಾವ ಅಧಿಕಾರನೂ ನಿಮ್ಗಿಲ್ಲ. ಪ್ರೀತಿನ ಪ್ರೀತಿಯಿಂದ ಪ್ರೀತಿಸ್ಬೇಕು ಚಿಕ್ಕಪ್ಪ, ಪ್ರಶ್ನೆ ಮಾಡಬಾರ್ದು. ಅಮ್ಮು ನೀನ್ ಬಾ. ಅಮ್ಮು, ನನಗ್ ಗೊತ್ತು ನೀನು ನಿಮ್ ಮನೆಯವ್ರನ್ನ ಅಪ್ಪ ಅಮ್ಮನ ಮಿಸ್ ಮಾಡ್ಕೋತಿದ್ಯಾ ಅಂತ. ನಿಮ್ ಮನೆಯವ್ರ ಜೊತೆ ಮಾತಾಡ್ಬೇಕು ನೋಡ್ಬೇಕು ಅಂತ ತುದಿ ಕಾಲಲ್ಲಿ ನಿಂತಿದ್ಯಾ. ಆದ್ರೆ ಈಗ ಇಲ್ಲಾಗ್ಲಿ ಅಲ್ಲಾಗ್ಲಿ ಯಾರ ಮನಸ್ಥಿತಿನೂ ಸರಿ ಇಲ್ಲ. ಏನೇ ಹೇಳಕ್ ಹೋದ್ರು ಒಂದೋಗಿ ಇನ್ನೊಂದಾಗತ್ತೆ. ಬಿಸಕ್ಕಾಗ್ದಿರೋ ದಾರದ ಗಂಟಿನ ಹಾಗೆ. ಅದಕ್ಕೆ ಸ್ವಲ್ಪ ದಿನ ನೀನು ನಿಮ್ಮ ಮನೆಯವ್ರ ಹತ್ರ ಮಾತಾಡ್ದಿದ್ರೇನೆ ಒಳ್ಳೇದು. ಅದ್ ಹೇಗಾಗತ್ತಕ್ಕ? ನಾನ್ ತಪ್ಪು ಮಾಡಿದೀನಿ, ಅದಕ್ಕೆ ನಾನ್ ಕ್ಷಮೆ ಕೇಳಲೇಬೇಕು. ನಂಗೆ ಸಮಾಧಾನ ಇಲ್ಲ. ಅಮ್ಮು, ಕ್ಷಮೆ ಕೇಳ್ಬೇಕು ಅಂತ ನಿನಗೆ ಅನ್ನಿಸ್ತಿದೆ, ಆದ್ರೆ ಕ್ಷಮೆ ಕೇಳಿಸ್ಕೊಳ್ಳೋ ಮನಸ್ಥಿತಿಲಿ ಅವ್ರಿಲ್ಲ. ಅದಕ್ಕೆ ಅಮ್ಮು ಸ್ವಲ್ಪ ದಿನ ಸುಮ್ಮನೆ ಇರು. ಈಗ ನಿನ್ನ ವಲ್ಲಭನ್ ಮದ್ವೆಯಿಂದ ತಿಳಿ ನೀರ್ ತರ ಇರೋ ಎಲ್ರ ಮನ್ಸು ಮೇಲೂ ಕಲ್ಲು ಬಿದ್ದಿದೆ. ಅದ್ ಮತ್ತೆ ತಿಳಿ ಆಗೋವರೆಗೂ ಸ್ವಲ್ಪ ಕಾಯ್ಲೇಬೇಕು ಅಮ್ಮು. ಪ್ಲೀಸ್ ಅರ್ಥ ಮಾಡ್ಕೋ. ನೋಡು, ಫ್ರೆಶ್ ಅಪ್ ಆಗು. ಬೆಳಗ್ಗೆಯಿಂದ ಹತ್ತು ನೋಡು ಕಣ್ಣೆಲ್ಲ ಹೇಗೆ ಊದ್ಕೊಂಡಿದೆ. ಈ ತರ ನಿನ್ ಮುಖ ನೋಡಕ್ ಆಗ್ತಿಲ್ಲ. ಹೋಗು, ಟವಲ್ ತಂದ್ಕೊಡ್ತೀನಿ. ಬಾತ್ರೂಮ್ ಆ ಕಡೆ ಇದೆ. ಅಂತೂ ಆ ಅಮೂಲ್ಯ ಈ ಮನೆಯಿಂದ ತೊಲಗಿದ್ಲು. ಇನ್ ಯಾವತ್ತವಳು ಇಲ್ಲಿಗೆ ಬರಲ್ಲ. ಇನ್ಮೇಲಿಂದ ನೀನೇ ರಾಣಿ, ನಾನೇ ಯುವರಾಣಿ. ಅಮ್ಮ, ಏನಾಯ್ತಮ್ಮ ನಿಂಗೆ? ನನಗ್ ತಲೆ ಕೆಟ್ಟ ಹೋಗ್ತಿದೆ ಕಣೆ. ಎಲ್ಲ ನೀನ್ ಹೇಳ್ದಂಗೆ ಆದ್ಮೇಲೂ ಯಾಕಮ್ಮ ತಲೆ ಕೆಡುತ್ತೆ? ಅಮೂಲ್ಯ ಪ್ರೀತಿ ಮಾಡಿದ್ದೆ ಬೇರೆ ಹುಡುಗನ್ನ, ಮದ್ವೆ ಆಗಿ ಬಂದಿರೋದು ವಲ್ಲಭನ. ಇದು ಹೇಗಾಯ್ತು ಅಂತ ಅರ್ಥ ಆಗ್ತಾ ಇಲ್ಲ. ಅಮೂಲ್ಯನ್ ಲವ್ ಮಾಡಿದ ಹುಡುಗ ಮನೆಗ್ ಬಂದ. ಅವಳ ರೂಮ್ಗೆ ಹೋಗಿ ಕರೆದು ನನ್ ಸಾಯಿ ಡ್ರಾಮಾ ಮಾಡಿ ಅವಳ ಮನ್ಸನ್ನ ಬದಲಾಯಿಸ್ದ. ಅಮೂಲ್ಯನು 2 ಬ್ಯಾಗ್ ಎತ್ಕೊಂಡು ಮನೆ ಬಿಟ್ಟು ಹೋಗಿದ್ದನ್ನ ನಾನೇ ನೋಡಿದೀನಿ. ಆದ್ರೆ ಇವತ್ತವಳು ವಲ್ಲಭನ್ ಮದ್ವೆ ಆಗಿ ಬಂದಿದ್ದಾಳೆ. ವಲ್ಲಭ ನೋಡಿದ್ರೆ ಗಿರಿಜ ಜೊತೆ ಎಲ್ಲೋ ಹೋಗಿದ್ದ. ಮತ್ ಹೇಗೆ ಇವಳನ್ನ ಮದ್ವೆ ಆದ? ಆ ಅಮೂಲ್ಯ ಏನಾದ್ರು ನನ್ನನ್ನೇ ಯಾಮರ್ಸ್ಬಿಟ್ಲ ಅಂತ? ಇಲ್ಲ, ಪೆದ್ದು ಅವಳು ತಲೆ ಓಡ್ಸಿರೋದಿಲ್ಲ. ನಮ್ಮನೆಗ್ ಬಂದಿದ್ದ ಆ ಹುಡ್ಗನ್ನೇ ಅವಳು ಲವ್ ಮಾಡಿದ್ದು. ಅವಳು ಓಡೋಗಿದ್ ಕೂಡ ಆ ಹುಡ್ಗನ್ ಜೊತೆಲೆ. ಈ ಗ್ಯಾಪ್ ಅಲ್ಲಿ ಏನೋ ನಡ್ತಿದೆ ಜ್ಯೋತಿ. ಅದೇನು ಅಂತ ನಾವು ಕಂಡಿಡಿಬೇಕು. ಅಮ್ಮ, ಐಡಿಯಾ! ಈಗ ಆಗಿರೋ ಡ್ರಾಮಾಗೆ ಮತ್ತೊಂದಿಷ್ಟು ಸ್ಪೈಸ್ ಆಡ್ ಆಗುತ್ತೆ ನೋಡು. ಬೇರೆ ಹುಡ್ಗನ, ಆದ್ರೆ ಮದ್ವೆ ಆಗಿ ಬಂದಿರೋದ್ ವಲ್ಲಭನ ಅಂತ ಅಪ್ಪ ದೊಡ್ಡಪ್ಪಂಗ್ ಹೇಳಿದ್ರೆ ಅವ್ರೆ ಏನಾಗಿದೆ ಅಂತ ಕಂಡಿಡಿತಾರೆ. ಆಮೇಲೆ ಅಮೂಲ್ಯನ ಆ ಮನೆಯಿಂದ ಹೊರಗೆ ಊರವ್ರ ಎದುರುಗಡೆ ಅವಳಿಗೆ ಚಲಿ ಬಿಟ್ಟು. ತಲೆ ಕೆಟ್ಟಿದ್ದೇನೆ ನಿನಗೆ? ನಾವೇನಾದ್ರೂ ಹಾಗೆ ಮಾಡಿದ್ರೆ ಕತೆ ಮುಗೀತು ಅಷ್ಟೇ. ಅಮೂಲ್ಯ ಬೇರೆ ಹುಡುಗನ ಲವ್ ಮಾಡ್ತಿದ್ಲು ಅಂತ ನಾವೇನಾದ್ರೂ ಹೇಳಿದ್ರೆ ಈ ವಿಷಯ ಮೊದ್ಲೇ ಗೊತ್ತಿದ್ರು ಯಾಕೆ ಅಂತ ಫಸ್ಟ್ ನಮಗ್ ಚಳಿ ಬಿಡಿಸ್ತಾರೆ. ಹಾಗಾದ್ರೆ ಏನ್ ಮಾಡ? ಅತ್ತೆ, ಏನ್ ಯೋಚನೆ ಮಾಡ್ತಿದ್ದೀರಾ ಅತ್ತೆ? ಏನಿಲ್ಲ, ಹೇಳು ಮೀನಾ. ಅತ್ತೆ, ಅದು ವಲ್ಲಭಾಮೂಲ್ಯ ಮದ್ವೆ ಆದವರು. ಅವ್ರಿಗೆ ಅಂತ ಒಂದು ರೂಮ್ ಬೇಕಲ್ವಾ? ಅದಕ್ಕೆ ನಾನು ಕೇಶವ ಹೊರಗೆ ಮಲಗ್ತೀವಿ, ಅವ್ರಿಗೆ ನಮ್ಮ ರೂಮ್ ಬಿಟ್ಕೊಡ್ತೀವಿ. ಅಯ್ಯೋ ಬೇಡ ಮೀನಾ, ನೀವು ಇನ್ನೂ ಹೊಸದಾಗಿ ಮದುವೆ ಆಗಿರೋರು, ನೀವು ರೂಮ್ ಬಿಟ್ಟು ಹೊರಗೆ ಬರೋದೆಲ್ಲ ಬೇಡ. ನಮ್ಗೇನು ಪರವಾಗಿಲ್ಲ ಅತ್ತೆ, ಆದ್ರೆ ಪಾಪ ಅಮೂಲ್ಯ ಅವಳು ಎಲ್ಲಿ ಕೂರ್ಬೇಕು ಎಲ್ಲಿ ನಿಲ್ಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದಾಳೆ. ನಾನು ಯೋಚಿಸೋ ಪ್ರತಿಯೊಂದರಲ್ಲೂ ನೀನು ನನಗೆ ಹೆಗ್ಲಾಗಿ ನಿಲ್ತೀಯ. ನಾನು ಯೋಚನೆ ಮಾಡಿರೋ ಸೂಕ್ಷ್ಮಗಳನ್ನು ನೀನು ಯೋಚನೆ ಮಾಡ್ತೀಯ. ಥ್ಯಾಂಕ್ಸ್ ಕಡೆ ಮೀನಾ. ಆದರೆ ನೀನು ಕೇಶವ ರೂಮಿಂದ ಹೊರಗೆ ಬರೋದು ನನಗೆ ಯಾಕೋ ಸರಿ ಕಾಣ್ತಿಲ್ಲ. ಅಯ್ಯೋ ಅತ್ತೆ, ಅಷ್ಟೊಂದೆಲ್ಲ ಎಮೋಷ್ನಲ್ ಆಗಬೇಡಿ. ನೀವು ಹೇಳೋ ಹಾಗೆ ನಾನು ಕೇಶವ ಹೊಸದಾಗಿ ಮದುವೆ ಆಗಿರೋ ನವದಂಪತಿಗಳೇನಲ್ಲ. ಅದೆಲ್ಲ ಏನು ಬೇಡ ಮೀನಾ. ನೀನು ಒಂದು ಹೆಣ್ಣೆ, ನೀನು ನಿನ್ನ ಗಂಡ ಏಕಾಂತವಾಗಿ ಸಮಯ ಕಳೆಯೋದಕ್ಕೆ ಒಂದು ರೂಮ್ ವ್ಯವಸ್ಥೆ ಕೂಡ ಮಾಡಿಕೊಡ್ಲಿಲ್ವಲ್ಲ ಅಂತ ನನಗೆ ತುಂಬ ಬೇಜಾರಾಗುತ್ತೆ. ಮೊದಲೇ ನನ್ನ ಮನಸ್ಸಿನಲ್ಲಿ ತುಂಬ ಗೊಂದಲಗಳಿದೆ. ಅದ್ರ ಜೊತೆ ನಿನ್ ತಂದು ಇದನ್ನು ಒಂದು ಸೇರಿಸ್ಬೇಡ. ಇದೊಳ್ಳೆ ಕತೆ ಆಯ್ತಲ್ಲ ಅತ್ತೆ. ಅದೇನೋ ಹೇಳ್ತಾರಲ್ಲ, ಬಾಯ್ಬಾರ್ದು ಕೋಲು ಮುರಿಬಾರ್ದು ಅಂತ, ಹಾಗಾಯ್ತು.
ಈಗ ಅವ್ರಿಬ್ರಿಗೂ ರೂಮ್ ಬಿಟ್ಕೊಡೋದು ಬೇಡ ಅಂದ್ರೆ ಮತ್ತೆ ಅವ್ರಿಬ್ರನ್ನ ಎಲ್ಲಿ ಮಲಗಿಸ್ತೀರಾ? ಇದಕ್ಕೆ ನಾನು ಒಪ್ಪೋದಿಲ್ಲಪ್ಪ. ಅಯ್ಯೋ, ನಾನು ಹಾಗೆ ಹೇಳಿಲ್ಲ ಕಣೆ. ನಮ್ದು ಇನ್ನೊಂದು ರೂಮ್ ಇದೆಯಲ್ಲ, ಅದೇ ಪ್ರಾವಿಷನ್ ಸ್ಟೋರ್ ವಸ್ತುಗಳು, ಎಣ್ಣೆ ಡಬ್ಬಿ ಎಲ್ಲ ಇಟ್ಟಿದ್ದೀವಲ್ಲ, ಅದೇ ರೂಮ್ನೇ ಇವ್ರಿಗೆ ತೆರವು ಮಾಡಿಕೊಟ್ರೆ ಹೇಗೆ? ಹೌದಲ್ವಾ? ಸರಿಯತ್ತೆ, ಹಾಗಾದ್ರೆ ಕ್ಲೀನ್ ಮಾಡ್ಬಿಡ್ತೀನಿ. ನಿಂತ್ಕೊಳೆ, ನೀನೊಬ್ಬಳ ಕೈಲೇ ಆ ರೂಮ್ ಕ್ಲೀನ್ ಮಾಡೋಕ್ಕಾಗಲ್ಲ. ನಾನು ಬರ್ತೀನಿ, ಇಬ್ರು ಒಟ್ಟಿಗೆ ಕ್ಲೀನ್ ಮಾಡೋಣ. ಸರಿ, ನಡಿ. ಅಕ್ಕ, ಇಷ್ಟೊತ್ತಲ್ಲಿ ಒಬ್ಳೆ ಎಲ್ಲಿ ಹೊಂಟಿದ್ಯಾ ಅಕ್ಕ? ಸುಂದ್ರ, ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಕಣೋ. ಅವ್ರು ಎಷ್ಟು ಫೋನ್ ಮಾಡಿದ್ರು ಫೋನ್ ತೆಗಿತಿಲ್ಲ. ಮಾಧವನ್ ಫೋನು ಸ್ವಿಚ್ ಆಫ್ ಆಗಿದೆ. ನನ್ ಮನ್ಸು ತಡೀತಾ ಇಲ್ಲ ಕಣೋ. ಅದಕ್ಕೆ ಒಂದ್ ಹೆಜ್ಜೆ ನಾನೇ ಅಂಗಡಿಗೆ ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀನಿ. ಅಕ್ಕ, ಭಾವ ಯಾರಿಗೂ ಕೆಟ್ಟದ್ ಮಾಡೋರಲ್ಲ, ಯಾರ ಮನಸ್ಸು ನೋಯಿಸ್ತವ್ರಲ್ಲ. ಆದ್ರೂ ಎಲ್ಲಾ ಕಷ್ಟನೂ ಯಾಕೆ ಅವ್ರನ್ನೇ ಹುಡ್ಕೊಂಡ್ ಬರ್ತಾ ಇದೆ ಅಂತ. ಎದುರುಗಡೆಯವ್ರ ಮನೆ ಮೇಲೆ ಅಷ್ಟೊಂದು ದ್ವೇಷ. ಅಣ್ಣ ಸಾಯ್ಬೇಕು ಅಂತ ಹೋದಾಗ ಒಂದು ಕ್ಷಣನೂ ಯೋಚನೆ ಮಾಡಿದೆ ಓಡ್ ಬಂದವ್ರನ್ನ ಕಾಪಾಡಿದ್ರಕ್ಕ ಭಾವ. ಅಷ್ಟೇ ಅಲ್ಲ ಅಕ್ಕ, ಊರ್ ಜನ ಎಲ್ಲ ಬಂದ್ಬಿಟ್ಟು ಅಣ್ಣಂಗೆ ಅಮೂಲ್ಯ ಓಡೋಗಿದ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಿರುವಾಗ ಭಾವ ಬಂದು ಎಲ್ರಿಗೂ ಬೈದ್ ಕಳಿಸಿದ್ರಿ. ಭಾವಂಗೆ ಇದನ್ನೆಲ್ಲ ಮಾಡೋ ಅವಶ್ಯಕತೆನೇ ಇರ್ಲಿಲ್ಲ ಅಕ್ಕ. ಆದ್ರೆ ಯಾಕೆ ಮಾಡಿದ್ರಿ ಹೇಳು? ಅಷ್ಟೊಂದು ಒಳ್ಳೆ ಮನ್ಸಿದೆ ಅಕ್ಕ. ನಿಮ್ಗೆ ಗೊತ್ತಾ ಅಕ್ಕ, ಭಾವ ನಮ್ಮ ಅಣ್ಣನ್ ಕಾಪಾಡಿ ಅವ್ರಿಗೋಸ್ಕರ ಊರವ್ರನ್ನೆಲ್ಲ ಎದುರು ಹಾಕೊಂಡಾಗ ನಮ್ಮ ಅಣ್ಣಂದ್ರ ಮನಸ್ಸು ಕರಗತ್ತೆ, ಭಾವನ್ ಮನಸ್ಸು ಏನು ಅಂತ ಅರ್ಥ ಆಗತ್ತೆ ಅಂತ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ನನ್ಗನ್ಸಿತ್ತು. ಆದ್ರೆ ಕೆಟ್ಟಗಳಿಗೆ ಅಕ್ಕ, ಅಮೂಲ್ಯವಲ್ಲ ಮದುವೆ ಆಗಿ ಬಂದ್ರು ಇದಕ್ಕೆ ಸಂಬಂಧನೇ ಇಲ್ದಿರೋ ನಮ್ಮ ಭಾವನ ಅಣ್ಣಂದ್ರು ಬೈಯಕ್ ಶುರು ಮಾಡಿದ್ರು. ಇದಕ್ಕೆಲ್ಲ ಅವರೇ ಕಾರಣ ಅನ್ನೋ ತರ ಆರೋಪ ಅವ್ರ ಮೇಲೆ ಹಾಕಿದ್ರು. ಪಾಪ ಭಾವ ತಪ್ಪು ಮಾಡ್ಲಿಲ್ಲ ಅಂದ್ರು ತಲೆ ತೆಗ್ಸ್ ನಿಲ್ಲೋ ಅಂತ ಪರಿಸ್ಥಿತಿ ಬಂದ್ಬಿಡ್ತು. ನಮ್ಮ ಯಜಮಾನ್ರು ದೇವ್ರಂತವ್ರು, ಆದ್ರೆ ಯಾಕೋ ಏನು ಎಲ್ಲ ಬರ್ತಾ ಇದೆ. ಅವ್ರು ಎಲ್ಲ ನಾನೇ ಕಾರಣ ಆಗ್ಬಿಟ್ಟೆ ಸುಂದ್ರ. ಅಕ್ಕ, ಏನ್ ಮಾತಾಡ್ತಾ ಇದೀಯ? ಇದಕ್ಕೆಲ್ಲ ನೀನ್ ಕಾರಣ ಅಂದ್ರೆ ಏನಕ್ಕ ಅರ್ಥ? ಅಂದ್ರೆ ಅಂದ್ರೆ ಸುಂದ್ರ, ಅದ್ರ ಮೇಲೆ ಇಷ್ಟೆಲ್ಲ ಆಪಾದನೆ ಬರ್ತಾ ಇದ್ರು, ಅದನ್ನ ನನ್ನಿಂದ ತಡೆಯೋದಕ್ಕೆ ಆಗ್ತಿಲ್ವಲ್ಲ, ನನ್ ಕೈಲಿ ಏನು ಮಾಡಕ್ ಆಗ್ತಿಲ್ವಲ್ಲ, ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೇ. ನಾನು ಅಂಗಡಿಗೆ ಹೋಗಿ ಬರ್ತೀನಿ. ಅಕ್ಕ, ನಾನು ಬರ್ತೀನಿ ನೋಡ್ರಿ. ಬೇಡ ಸುಂದ್ರ, ಒಳಗೆ ಸ್ಟೋರ್ ರೂಮ್ ಕ್ಲೀನ್ ಮಾಡ್ತಾ ಇದ್ದಾಳೆ, ನೀನ್ ಹೋಗಿ ಅವಳಿಗೆ ಏನಾದ್ರೂ ಸಹಾಯ ಬೇಕಾ ನೋಡು. ಅಕ್ಕ, ಅದನ್ನ ಆಮೇಲೆ ಮಾಡಿದ್ರು ಆಗುತ್ತೆ. ಒಬ್ಳೆ ಹೋಗೋದ್ ಬೇಡ. ಅಷ್ಟಕ್ಕೂ ನೀನೊಬ್ಳೆ ಹೋಗಿ ಕರೆದ್ರೆ ಭಾವ ಬರಲ್ಲ ಅನ್ಬೋದು. ನಾವ್ ಹೇಗೋ ಸಮಾಧಾನ ಮಾಡಿ ಕರ್ಕೊಂಬರೋಣ ನಡಿ. ಸುಂದ್ರ ನೋಡು ಹ್ಯಾಂಗ್ ಮಲಗಿದ್ದಾರೆ. ಮಾಧವ, ಅಪ್ಪನಿಗೆ ಏನಾಯ್ತು? ಏನಾಯ್ತು? ಯಾಕೆ ಮಲಗಿದ್ದೀರಾ? ಎದ್ದೇಳ್ರಿ. ಇಲ್ಲಿ ಹೀಗ್ ಮಲಗಿದ್ದೀರಲ್ಲ, ಹೊತ್ತಾಯ್ತು, ಬನ್ನಿ ಮನೆಗೆ ಹೋಗೋಣ. ನೋಡಿ, ಎಲ್ಲರೂ ನಿಮ್ ಕಾಯ್ತಾ, ಬನ್ರಿ ಮನೆಗೆ ಹೋಗೋಣ. ಏನ್ ಅನ್ಕೊಂಡಿದ್ಯಾ ನಾನು? ಇದಕ್ಕೆಲ್ಲ ಹೆದರ್ಕೊಂಡು ಹೋಗ್ತೀನಿ ಅಂತ? ಹಾಗಲ್ಲ ರೀ. ಮಾತಾಡ್ಬೇಡ ನೀನು. ಇದಕ್ಕೆಲ್ಲ